ಪಕ್ಷದ ಹಿರಿಯ ನಾಯಕರು ಆತ್ಮೀಯರಾಗಿರುವಂತಹ ಯೂಸುಫ್ ಉಳ್ಳಾಲ್ ಅವರೇ, ಉಳ್ಳಾಲ ಪೇಟೆ ಮಸೀದಿ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರಾಗಿರುವಂತಹ ಮೊಹಿದ್ದೀನ್ ಹಸನ್ ರವರೇ, ಈ ಕಾರ್ಯಕ್ರಮದ ರೂವಾರಿ ಆತ್ಮೀಯರು, ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂತಹ ಹನೀಫ್ ಸೋಲಾರ್ ಅವರೇ, ಅಶ್ರಫ್ ಸೋಲಾರ್ ಅವರೇ ಮತ್ತು ಅಶ್ರಫ್ ಬೆಡ್ಮಾಟ್ ಅವರೇ, ಯೂಸುಫ್ ರವರೇ, ಇಸ್ಮಾಯಿಲ್ ರವರೇ, ರಫೀಕ್ ರವರೇ, ಕೋಡಿ ಪ್ರದೇಶದ ಕಾಂಗ್ರೆಸ್ ಅಭಿಮಾನಿಗಳೇ, ತಮಗೆಲ್ಲರಿಗೂ ಗೊತ್ತಿದೆ, ಒಂದು 10 ದಿನಗಳ ಹಿಂದೆ ಈ ಕಚೇರಿಯನ್ನ ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಹನೀಫ್ ಮತ್ತು ಅಶ್ರಫ್ ರವರ, ಇಸ್ಮಾಯಿಲ್ ರವರ, ಹೀಗೆ ಎಲ್ಲ ಯುವಕರು ಮತ್ತು ಹಿರಿಯರು ಸೇರಿಕೊಂಡು ಈ ಕಚೇರಿಯನ್ನ ಉದ್ಘಾಟನೆ ಮಾಡಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಸರ್ಕಾರದಿಂದ ಜನರಿಗೆ ಸಿಗುವಂತಹ ಸವಲತ್ತುಗಳನ್ನ ಪ್ರತಿ ಮನೆ ಮನೆಗೆ ತಲುಪಿಸುವ ಕೆಲಸವನ್ನ ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡುತ್ತಾ ಬಂದಿದ್ದಾರೆ. ಜೊತೆಯಲ್ಲಿ SIR ಬಗ್ಗೆ ಮಾಹಿತಿಯನ್ನು ಕೂಡ ಮನೆ ಮನೆಗೆ ನೀಡುವ ಕೆಲಸ, ಯಾರಿಗಾದರೂ ಹೆಸರು ತಪ್ಪಿದ್ದರೆ ಆ ಅಚಾತುರ್ಯವನ್ನು ಸರಿಪಡಿಸುವ ಕೆಲಸವನ್ನು ಕೂಡ ಈ ಬೂತ್ ಕಚೇರಿಯಿಂದ ನಡೀತಾ ಇದೆ. ಹೆಸರೇ ಈ ಬೂತ್ ಕಚೇರಿದು ಸೇವಾ ಕೇಂದ್ರ. ಖಂಡಿತಕ್ಕೂ ಇದು ಬಹಳ ಒಳ್ಳೆಯ ಮತ್ತು ಅತ್ಯಂತ ತುರ್ತು ಸೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಮ್ಮ ಪಕ್ಷದ ಹಿರಿಯ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು ಆದಂತಹ DK ಶಿವಕುಮಾರ್ ಅವರು ಒಂದು 10-11 ದಿನಗಳ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, ಪ್ರತಿ ಬೂತಿನಲ್ಲೂ ಸೇವಾ ಕೇಂದ್ರವನ್ನು ನಾವು ಸ್ಥಾಪನೆ ಮಾಡುತ್ತೇವೆ. ಅದು ಹೇಳಿ 24 ಗಂಟೆ ಆಗುವ ಮೊದಲೇ ಸನ್ಮಾನ್ಯ ನಮ್ಮ ಶಾಸಕರು, ಆರೋಗ್ಯ ಸಚಿವರು ಆಗಿರುವಂತಹ UT ಖಾದರ್ರ ಮಾರ್ಗದರ್ಶನದಲ್ಲಿ ಕೋಳಿ ಪ್ರದೇಶ, ಕೋಟೆಪುರ ಮತ್ತು 4 ವಾರ್ಡ್ಗಳ ಒಂದು ಸೇವಾ ಕೇಂದ್ರವನ್ನ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು ರಾಜ್ಯದಲ್ಲೇ ಪ್ರಥಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಟ್ಟಿದ್ದೇನೆ. ಇಂತಹ ಒಂದು ಸಾಧನೆಯನ್ನು ಮಾಡಿದಂತಹ ಕೋಳಿ ಪ್ರದೇಶದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಭಿನಂದನಾರ್ಹರು ಅಂತ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತಿದ್ದೇನೆ. ಇಷ್ಟೇ ಅಲ್ಲ, ಇವತ್ತು ನಮ್ಮ ಸಕ್ರಿಯವಾಗಿರುವಂತಹ ಕಾರ್ಯಕರ್ತರನ್ನು ಗುರುತಿಸಿಕೊಂಡು ಉಲ್ಲಾಸ್ ಉಪ್ಪಿನಕಾಯಿ ಸಂಸ್ಥೆ ಪ್ರತಿಯೊಬ್ಬರಿಗೂ ಗೌರವಧನವನ್ನ ಗೌರವ ಪ್ರೋತ್ಸಾಹಿಕವಾಗಿ ನೀಡಲು ಹೆಮ್ಮೆ ಪಟ್ಟಿದೆ. ಅದನ್ನು ನಮ್ಮ ಹಿರಿಯರಾದ ಯೂಸುಫ್ ಉಳ್ಳಾಲ್ ಅವರು ಈಗ ವಿತರಣೆ ಮಾಡಲಿಕ್ಕಿದ್ದಾರೆ. ಅದು ಯಾಕೆ ಅಂತ ಕೇಳಬಹುದು ನೀವು. ಅದು ನಮ್ಮ ಕಾರ್ಯಕರ್ತರ ಹುರುಪು, ಅವರ ಉತ್ಸಾಹ, ಅವರ ಸೇವಾ ಮನೋಭಾವವನ್ನು ಗುರುತಿಸಿಕೊಂಡು ಅವರ ಬೆನ್ನು ತಟ್ಟುವ ಕೆಲಸ ಈ ಮೂಲಕ ಇವತ್ತು ಸೇವಾ ಕೇಂದ್ರದ ಮುಖಾಂತರ ಹನೀಫ್ ಸೋಲಾರ್, ಅಶ್ರಫ್ ಬಿರಿಯಾನಿ, ಅದೇ ರೀತಿ ಅಶ್ರಫ್ ಬೆಡ್, ಇಸ್ಮಾಯಿಲ್, ರಫೀಕ್ ಇವರೆಲ್ಲರೂ ಸೇರಿಕೊಂಡು, ಲತೀಫ್ ಅವರು ಸೇರಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ಕೆಲಸ. ಈ ಬೂತಿನಿಂದ ಆರಂಭವಾದ ಈ ಸೇವಾ ಕೆಲಸ ಮತ್ತು ಪ್ರೋತ್ಸಾಹ ಕೊಡುವ ಕೆಲಸ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಬೂತುಗಳಲ್ಲೂ ನಡೆಯಲಿ ಅಂತ ಹೇಳಿಕೊಳ್ಳುತ್ತಾ, ಇದಕ್ಕೆ ಉತ್ತರೋತ್ತರ ಶುಭವನ್ನು ಕೋರುತ್ತಾ ನಾನು ನನ್ನ ಮಾತನ್ನ ಕೊನೆಗೊಳಿಸ್ತೇನೆ. ಜೈ ಹಿಂದ್. ವಾರ್ಡ್ನಲ್ಲಿ ಸೇವಾ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರು ಉದ್ಘಾಟನಾ ಕಾರ್ಯಕ್ರಮ 10 ದಿವಸ ಮೊದಲು ಮಾಡಿದ್ದಾರೆ. ಈ 10 ದಿವಸಗಳಲ್ಲಿ ಕಚೇರಿಗೆ ಬಂದು ಕಾರ್ಯಕರ್ತರು ಸಿಗ್ನೇಚರ್ ಹಾಕಿಕೊಂಡು ಹೋಗ್ತಾ ಇದ್ದರು. ಆ ಪಕ್ಷದ ಮೇಲೆ ಪ್ರೀತಿ ಇಟ್ಟುಕೊಂಡು ಈ ಮಾಡಿದ ಕೆಲಸಕ್ಕೆ ಸಾಧನವಾಗಿ ಮಾಡಬೇಕಾದ್ರೆ ಅವರನ್ನು ಪ್ರೋತ್ಸಾಹಿತವಾದರೆ ಅವರಿಗೆ ನಾವು ಗೌರವಧನ ಕೊಟ್ಟು, ಇನ್ನೂ ಕೂಡ ಹೆಚ್ಚು ಜನ ಪಕ್ಷದ ಮೇಲೆ ಪ್ರೀತಿ ಇರಬೇಕು. ಬರುವ ಎಲೆಕ್ಷನಲ್ಲಿ ಪಕ್ಷದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ನಗರಸಭೆಯಲ್ಲಿ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯವನ್ನು ನಾವು ಮಾಡಿದ್ದೇವೆ. ಈ ಸೇವಾ ಕೇಂದ್ರ ಇದು ಉಳ್ಳಾಲಕ್ಕೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇಂತಹ ಸೇವಾ ಕೇಂದ್ರ ಆದರೆ 224 ವಾರ್ಡ್ ಕ್ಷೇತ್ರಗಳಲ್ಲಿ ಸುಮಾರು 200 ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಜಯಗಳಿಗೆ ಸಾಧ್ಯವಾಗ್ತದೆ. ಆದ ಕಾರಣ ಸನ್ಮಾನ್ಯ ನಮ್ಮ ನಾಯಕರಾದಂಥ UT ಖಾದರ್ ಸಾಹೇಬ್ ಎಲ್ಲರೂ ಮಾತಾಡಿ ಸೇವಾ ಕೇಂದ್ರವನ್ನು ಉಳ್ಳಾಲದಲ್ಲಿ ನಮ್ಮ ವಾರ್ಡ್ ನಂಬರ್ 1 ಕೋಡಿ ಮತ್ತು ಕೋಟೆಪುರ ಈ ವಾರ್ಡ್ನಲ್ಲಿ ನೀವು ಒಂದು ಕಾರ್ಯಕ್ರಮ ಸೇವಾ ಕೇಂದ್ರ ಓಪನ್ ಮಾಡು, ಅದು 224 ವಾರ್ಡ್ಗೆ ಅದು ಸೀಮಿತವಾಗ್ತದೆ. ಇದು ನನ್ನ ಯಾವ ಮಾತು ಹೇಳ್ತಾರೆ, ಕೋಟೆಪುರ ಎದ್ದೇಳಿದೆ, ಇದು ಕ್ಷೇತ್ರ ಎದ್ದೇಳ್ತದೆ ಅಂತ ಮಾತು
ಎಲ್ಲ 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 ಇದರಲ್ಲಿ ಹೇಳ್ತಾ ಇದ್ದಾರೆ. ಆದ ಕಾರಣ ಈ ಒಂದು ಕೋಡಿಯಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದು ನಮ್ಮ ಈಸುಬೆ ಅವರಿದ್ದಾರೆ, ಮೈದಿನ ಅವರಿದ್ದಾರೆ, ಪಾರ್ಗುಣ ಅವರಿದ್ದಾರೆ, ಈಗ ನಾನು ಪರಿಸರ ಬರ್ತಾ ಇದ್ದಾರೆ, ಸದಾಶಿವ ಬಂದು ಹೋಗಿದ್ದಾರೆ, ಇನ್ನು ಕೂಡ ಎಣ್ಣೆ ಗಬ್ಬರು ಬರ್ತಾ ಇದ್ದಾರೆ ಇರ್ತಾರೆ. ಹೇಳ್ಬೇಕಾದ್ರೆ ಪಕ್ಷದಲ್ಲಿ ಒಂದು ಪ್ರೀತಿ ಇಟ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತ ಇದು ಕಚೇರಿ, ಇದು ಕಾಂಗ್ರೆಸ್ ಲೀಡರ್ ಕಚೇರಿ ಅಲ್ಲ, ಕಾರ್ಯಕರ್ತರ ಕಚೇರಿ. ಕಾರ್ಯಕರ್ತ ಯಾವಾಗಲೂ ಬಂದಿರಲಿ ಒಂದು ಸಿಗರೇಟ್ ಹಾಕಿ ಸ್ವಲ್ಪ ಕುತ್ಕೊಂಡು ಹೋದ್ರೆ ಎಲ್ಲರೂ ಕೂಡ ಜನರಿಗೆ ಉಪಕಾರ ಆಗ್ತದೆ. ಅವರಿಂದ ಜನರಿಗೆ ಸರ್ಕಾರ ಸಿಕ್ಕುವ ಸವಲತ್ತನ್ನು ಯಾವ ಥರ ತೆಗೆದುಕೊಳ್ಬೇಕು ಎಂದು ಅವರಿಗೆ ಮನವರಿಕೆ ಆಗ್ತದೆ. ಆದ ಕಾರಣ ಈ ಒಂದು ಕಾರ್ಯಕ್ರಮವನ್ನು ನಾವು ಉದ್ದೇಶಿಸಿ ಮಾತಾಡಿಕೆ ನಮ್ಮ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿತು. ಜೈ ಹಿಂದ್, ಜೈ ಕರ್ನಾಟಕ. ಜನಗೆ ಈ ಚೆಕ್ಕನ್ನು ನೀಡ್ತಾ ಇದ್ದೇವೆ. ಇದು ಪ್ರಥಮವಾಗಿ ಇಸ್ಮಾಯಿಲ್ ಕೋಡಿ ಇವರಿಗೆ ಚೆಕ್ಕನ್ನು ವಿತರಣೆ ಮಾಡ್ತಾ ಇದ್ದೇವೆ. ಯೂಸುಫ್ ಕೋಡಿ ಅವರು ಯೂಸುಫ್ ಕೋಡಿ ಅವರು ಬರ್ತಾ ಇದ್ದಾರೆ ಇಸ್ಮಾಯಿಲ್ ಅವರಿಗೆ. ಇದು ಕೂಡ ಒಳ್ಳೆ ದಿನದಲ್ಲಿ ಬಾಕಿದೆ. ಬಸೀರ್ ಅವರು ಕೂಡ ಇದ್ದಾರೆ, ಮತ್ತೆ ಶರೀಫ್ ಅವರು ಕೂಡ ಇದ್ದಾರೆ, ಅಸ್ರಾಫ್ ಅವರು ಕೂಡ ಇದ್ದಾರೆ. ಇವರೆಲ್ಲರಿಗೂ ಕೂಡ ನಾವು ಚೆಕ್ಕನ್ನು ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇನ್ನೊಂದು ಚೆಕ್ ಮತ್ತೆ ನಮ್ಮ ಅಸ್ರಾಫ್ ಅವರು ಶರೀಫ್ ಅವರಿಗೆ ಇದನ್ನು ಮಾಡಬೇಕಾಗಿ ಕೇಳಿದ ಮೈದಿನ ಅವರು, ರಹಮಾನಿಯ ಮಸೀದಿ ಅಧ್ಯಕ್ಷರಾದ ಮೈದಿನ ಅವರು ನಮ್ಮ ಶರೀಫ್ ಅವರಿಗೆ ಚೆಕ್ಕನ್ನು ನೀಡಿ ಪ್ರೋತ್ಸಾಹಿಸಬೇಕು ಯಾವಾಗ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಿರುಚಿ ಬಿಡ್ಕೊ ಪ್ರೋತ್ಸಾಹಿಸಿದ ಎಲ್ಲರಿಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಧನ್ಯವಾದಗಳು. ಮುಂದೆ ಕೂಡ ಇಂತಹ ಪ್ರತಿಭಾತ್ಮಕ ಕಾರ್ಯಗಳನ್ನು ಮಾಡಲು ಕೋಡಿ ಪ್ರದೇಶದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಉತ್ಸಾಹ ಭವಿಷ್ಯವನ್ನು ಬರಲಿ ಅಂತ ಹೇಳಿಕೊಳ್ತಾ ಎಲ್ಲರಿಗೂ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತೇವೆ. ಇವತ್ತು ನಮ್ಮ ಉಲ್ಲಲ್ ಪ್ರದೇಶದ ಕೋಡಿ ಭಾಗದಲ್ಲಿ ಕಾಂಗ್ರೆಸ್ ಸೇವಾ ಕೇಂದ್ರ ಕೋಡಿ ಅಂತೂ ಎಲ್ಲ ಹಿರಿಯ ಮುಖಂಡರು ಮತ್ತು ಇಲ್ಲಿದ ಎಲ್ಲ ಲೋಕಲ್ ನಾಯಕರ ನೇತೃತ್ವದಲ್ಲಿ ಮತ್ತು ಶಾಸಕರ ಬೆಂಬಲದಿಂದ ಆರಂಭವಾಗಿದೆ. ಇದು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಈ ಜಾಗದ ಪ್ರತಿಯೊಬ್ಬ ಜನರಿಗೂ ಕೂಡ ಸಹಾಯ ಮಾಡಲಿಕ್ಕೆ ಒಂದು ಸೇವಾ ಕೇಂದ್ರ. ಯಾರಿಗಾದರೂ ಏನಾದರೂ ಕೆಲಸ ಇದ್ದರೆ, ನಾಯಕರನ್ನು ಭೇಟಿಯಾಗಲಿಕ್ಕಿದ್ರೆ ಇಲ್ಲಿ ಬರ್ಬೋದು. ಮತ್ತು ಈ ಪ್ರದೇಶದ ಎಲ್ಲ ನಾಗರಿಕರಿಗೂ ಕೂಡ ಒಂದು ಉತ್ತಮ ಕಚೇರಿ ಇದು. ಅವ್ರಿಗೆ ಮತ್ತೆ ಎಲ್ಲಿ ಹೋಗ್ಬೇಕಂತ ಹುಡುಕ್ಲಿಕ್ಕೆ ಇಲ್ಲ, ಇಲ್ಲಿ ಬಂದು ಅವ್ರ ಕೆಲಸ ಮಾಡಿ ಹೋಗ್ಬೋದು. ಮತ್ತು ಇದು ಕೋಡಿ, ಕೋಟೆಪುರ ಆಗಿರ್ಬೋದು, ಮತ್ತು ಇಡೀ ಉಳ್ಳಾಲ ನಗರಕ್ಕೆ ಕೂಡ ಜನರು ಬಂದು ಇಲ್ಲಿ ಅವರ ಕೆಲಸವನ್ನು ಮಾಡ್ಬೋದು. ಮತ್ತು ಎಲ್ಲ ನಾಯಕರು ಏನೇ ಡೌಟ್ ಇದ್ದರೆ ಯಾರಾದರೂ ಒಬ್ರು ಇರ್ತಾರೆ ಇಲ್ಲಿ, ಅವರ ಮೂಲಕ ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೂಡ ಅವರ ಕೆಲಸವನ್ನು ಮಾಡಬೇಕು. ಮತ್ತು ಈ ಕಚೇರಿಯನ್ನು ಉದ್ಘಾಟನೆ ಮಾಡಿ ಇದು ಆರಂಭ ಮಾಡಲಿಕ್ಕೆ ನಮ್ಮ ಹನೀಫ್ ಸೋಲಾರ್ ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರ ಉಸ್ತುವಾರಿಯಲ್ಲಿ ನಡೀತಾ ಇದೆ. ಮತ್ತು ಬರುವ ದಿನಗಳಲ್ಲಿ ಕೂಡ ಎಲ್ಲ ಜನರಿಗೆ ಒಂದು ಸಹಾಯ ಆಗುವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಇವರು. ಧನ್ಯವಾದಗಳು.